ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಆಸೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಡೇರಿಸಿದ್ದಾರೆ. ಈ ಹಿಂದೆ ಯಶ್ ಅವರ ಮಗಳಿಗಾಗಿ ಅಂಬರೀಶ್ ಅವರು ಕಲಗಟ್ಟಿಗೆಯ ತೊಟ್ಟಿಲನ್ನ ಗಿಫ್ಟ್ ಮಾಡಿದ್ರು. ಆ ಗಿಫ್ಟ್ ಅನ್ನ ಈಗ ವಾಪಸ್ ಕೊಟ್ಟಿದ್ದಾರೆ ಯಶ್ ಅವರು. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ಸ್ವತಃ ಅಂಬರೀಶ್ ಅವರು ಅವರದ್ದೇ ಶೈಲಿಯಲ್ಲಿ ಅವರದ್ದೇ ಗತ್ತಲ್ಲಿ ಯಶ್ಗೆ ಹೇಳಿದ್ದೇನಂತಂದ್ರೆ, ನನ್ನ ಮಗನಿಗೆ ಮಗುವಾದ್ರೆ ಇದೇ ತೊಟ್ಟಿಲನ್ನ ನೀನು ವಾಪಸ್ ಕೊಡಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಅಂಬರೀಶ್ ಅವರ ಮಾತಿನಂತೆ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಆ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ. ಕಾರಣ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಮಗ ಹುಟ್ಟಿದ್ದಾನೆ. ಹೀಗಾಗಿ ಈ ಹಿಂದೆ ಯಶ್ ಮಗಳಿಗೆ ಅಂಬರೀಶ್ ಅವರು ಕೊಟ್ಟಿದ್ದ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ ಯಶ್. ಕಾರಣ ಅಂಬರೀಶ್ ಅದನ್ನ ಗಿಫ್ಟ್ ಮಾಡಿದಾಗ ನನ್ನ ಮಗನಿಗೆ ಮಗು ಹುಟ್ಟಿದ್ರೆ ಈ ತೊಟ್ಟಿಲನ್ನ ವಾಪಸ್ ಕೊಡು ಅಂತ ಹೇಳಿದ್ರು. ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಆಸೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಡೇರಿಸಿದ್ದಾರೆ. ಈ ಹಿಂದೆ ಯಶ್ ಅವರ ಮಗಳಿಗಾಗಿ ಅಂಬರೀಶ್ ಅವರು ಕಲಗಟ್ಟಿಗೆಯ ತೊಟ್ಟಿಲನ್ನ ಗಿಫ್ಟ್ ಮಾಡಿದ್ರು. ಆ ಗಿಫ್ಟ್ ಅನ್ನ ಈಗ ವಾಪಸ್ ಕೊಟ್ಟಿದ್ದಾರೆ ಯಶ್ ಅವರು. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ಸ್ವತಃ ಅಂಬರೀಶ್ ಅವರು ಅವರದ್ದೇ ಶೈಲಿಯಲ್ಲಿ ಅವರದ್ದೇ ಗತ್ತಲ್ಲಿ ಯಶ್ಗೆ ಹೇಳಿದ್ದೇನಂತಂದ್ರೆ, ನನ್ನ ಮಗನಿಗೆ ಮಗುವಾದ್ರೆ ಇದೇ ತೊಟ್ಟಿಲನ್ನ ನೀನು ವಾಪಸ್ ಕೊಡಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಅಂಬರೀಶ್ ಅವರ ಮಾತಿನಂತೆ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಆ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ. ಕಾರಣ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಮಗ ಹುಟ್ಟಿದ್ದಾನೆ. ಹೀಗಾಗಿ ಈ ಹಿಂದೆ ಯಶ್ ಮಗಳಿಗೆ ಅಂಬರೀಶ್ ಅವರು ಕೊಟ್ಟಿದ್ದ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ ಯಶ್. ಕಾರಣ ಅಂಬರೀಶ್ ಅದನ್ನ ಗಿಫ್ಟ್ ಮಾಡಿದಾಗ ನನ್ನ ಮಗನಿಗೆ ಮಗು ಹುಟ್ಟಿದ್ರೆ ಈ ತೊಟ್ಟಿಲನ್ನ ವಾಪಸ್ ಕೊಡು ಅಂತ ಹೇಳಿದ್ರು. ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಆಸೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಡೇರಿಸಿದ್ದಾರೆ. ಈ ಹಿಂದೆ ಯಶ್ ಅವರ ಮಗಳಿಗಾಗಿ ಅಂಬರೀಶ್ ಅವರು ಕಲಗಟ್ಟಿಗೆಯ ತೊಟ್ಟಿಲನ್ನ ಗಿಫ್ಟ್ ಮಾಡಿದ್ರು. ಆ ಗಿಫ್ಟ್ ಅನ್ನ ಈಗ ವಾಪಸ್ ಕೊಟ್ಟಿದ್ದಾರೆ ಯಶ್ ಅವರು. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ಸ್ವತಃ ಅಂಬರೀಶ್ ಅವರು ಅವರದ್ದೇ ಶೈಲಿಯಲ್ಲಿ ಅವರದ್ದೇ ಗತ್ತಲ್ಲಿ ಯಶ್ಗೆ ಹೇಳಿದ್ದೇನಂತಂದ್ರೆ, ನನ್ನ ಮಗನಿಗೆ ಮಗುವಾದ್ರೆ ಇದೇ ತೊಟ್ಟಿಲನ್ನ ನೀನು ವಾಪಸ್ ಕೊಡಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಅಂಬರೀಶ್ ಅವರ ಮಾತಿನಂತೆ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಆ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ. ಕಾರಣ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಮಗ ಹುಟ್ಟಿದ್ದಾನೆ. ಹೀಗಾಗಿ ಈ ಹಿಂದೆ ಯಶ್ ಮಗಳಿಗೆ ಅಂಬರೀಶ್ ಅವರು ಕೊಟ್ಟಿದ್ದ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ ಯಶ್. ಕಾರಣ ಅಂಬರೀಶ್ ಅದನ್ನ ಗಿಫ್ಟ್ ಮಾಡಿದಾಗ ನನ್ನ ಮಗನಿಗೆ ಮಗು ಹುಟ್ಟಿದ್ರೆ ಈ ತೊಟ್ಟಿಲನ್ನ ವಾಪಸ್ ಕೊಡು ಅಂತ ಹೇಳಿದ್ರು. ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಆಸೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಡೇರಿಸಿದ್ದಾರೆ. ಈ ಹಿಂದೆ ಯಶ್ ಅವರ ಮಗಳಿಗಾಗಿ ಅಂಬರೀಶ್ ಅವರು ಕಲಗಟ್ಟಿಗೆಯ ತೊಟ್ಟಿಲನ್ನ ಗಿಫ್ಟ್ ಮಾಡಿದ್ರು. ಆ ಗಿಫ್ಟ್ ಅನ್ನ ಈಗ ವಾಪಸ್ ಕೊಟ್ಟಿದ್ದಾರೆ ಯಶ್ ಅವರು. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ಸ್ವತಃ ಅಂಬರೀಶ್ ಅವರು ಅವರದ್ದೇ ಶೈಲಿಯಲ್ಲಿ ಅವರದ್ದೇ ಗತ್ತಲ್ಲಿ ಯಶ್ಗೆ ಹೇಳಿದ್ದೇನಂತಂದ್ರೆ, ನನ್ನ ಮಗನಿಗೆ ಮಗುವಾದ್ರೆ ಇದೇ ತೊಟ್ಟಿಲನ್ನ ನೀನು ವಾಪಸ್ ಕೊಡಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಅಂಬರೀಶ್ ಅವರ ಮಾತಿನಂತೆ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಆ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ. ಕಾರಣ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಮಗ ಹುಟ್ಟಿದ್ದಾನೆ. ಹೀಗಾಗಿ ಈ ಹಿಂದೆ ಯಶ್ ಮಗಳಿಗೆ ಅಂಬರೀಶ್ ಅವರು ಕೊಟ್ಟಿದ್ದ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ ಯಶ್. ಕಾರಣ ಅಂಬರೀಶ್ ಅದನ್ನ ಗಿಫ್ಟ್ ಮಾಡಿದಾಗ ನನ್ನ ಮಗನಿಗೆ ಮಗು ಹುಟ್ಟಿದ್ರೆ ಈ ತೊಟ್ಟಿಲನ್ನ ವಾಪಸ್ ಕೊಡು ಅಂತ ಹೇಳಿದ್ರು. ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಆಸೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಡೇರಿಸಿದ್ದಾರೆ. ಈ ಹಿಂದೆ ಯಶ್ ಅವರ ಮಗಳಿಗಾಗಿ ಅಂಬರೀಶ್ ಅವರು ಕಲಗಟ್ಟಿಗೆಯ ತೊಟ್ಟಿಲನ್ನ ಗಿಫ್ಟ್ ಮಾಡಿದ್ರು. ಆ ಗಿಫ್ಟ್ ಅನ್ನ ಈಗ ವಾಪಸ್ ಕೊಟ್ಟಿದ್ದಾರೆ ಯಶ್ ಅವರು. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ಸ್ವತಃ ಅಂಬರೀಶ್ ಅವರು ಅವರದ್ದೇ ಶೈಲಿಯಲ್ಲಿ ಅವರದ್ದೇ ಗತ್ತಲ್ಲಿ ಯಶ್ಗೆ ಹೇಳಿದ್ದೇನಂತಂದ್ರೆ, ನನ್ನ ಮಗನಿಗೆ ಮಗುವಾದ್ರೆ ಇದೇ ತೊಟ್ಟಿಲನ್ನ ನೀನು ವಾಪಸ್ ಕೊಡಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಅಂಬರೀಶ್ ಅವರ ಮಾತಿನಂತೆ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಆ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ. ಕಾರಣ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಮಗ ಹುಟ್ಟಿದ್ದಾನೆ. ಹೀಗಾಗಿ ಈ ಹಿಂದೆ ಯಶ್ ಮಗಳಿಗೆ ಅಂಬರೀಶ್ ಅವರು ಕೊಟ್ಟಿದ್ದ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ ಯಶ್. ಕಾರಣ ಅಂಬರೀಶ್ ಅದನ್ನ ಗಿಫ್ಟ್ ಮಾಡಿದಾಗ ನನ್ನ ಮಗನಿಗೆ ಮಗು ಹುಟ್ಟಿದ್ರೆ ಈ ತೊಟ್ಟಿಲನ್ನ ವಾಪಸ್ ಕೊಡು ಅಂತ ಹೇಳಿದ್ರು. ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಆಸೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಡೇರಿಸಿದ್ದಾರೆ. ಈ ಹಿಂದೆ ಯಶ್ ಅವರ ಮಗಳಿಗಾಗಿ ಅಂಬರೀಶ್ ಅವರು ಕಲಗಟ್ಟಿಗೆಯ ತೊಟ್ಟಿಲನ್ನ ಗಿಫ್ಟ್ ಮಾಡಿದ್ರು. ಆ ಗಿಫ್ಟ್ ಅನ್ನ ಈಗ
ವಾಪಸ್ ಕೊಟ್ಟಿದ್ದಾರೆ ಯಶ್ ಅವರು. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ಸ್ವತಃ ಅಂಬರೀಶ್ ಅವರು ಅವರದ್ದೇ ಶೈಲಿಯಲ್ಲಿ ಅವರದೇ ಗತ್ತಲ್ಲಿ ಯಶ್ಗೆ ಹೇಳಿದ್ದೇನಂತಂದ್ರೆ, ನನ್ನ ಮಗನಿಗೆ ಮಗುವಾದ್ರೆ ಇದೇ ತೊಟ್ಟಿಲನ್ನ ನೀನು ವಾಪಸ್ ಕೊಡಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಅಂಬರೀಶ್ ಅವರ ಮಾತಿನಂತೆ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಆ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ. ಕಾರಣ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಮಗ ಹುಟ್ಟಿದ್ದಾನೆ. ಹೀಗಾಗಿ ಈ ಹಿಂದೆ ಯಶ್ ಮಗಳಿಗೆ ಅಂಬರೀಶ್ ಅವರು ಕೊಟ್ಟಿದ್ದ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ ಯಶ್. ಕಾರಣ ಅಂಬರೀಶ್ ಅದನ್ನ ಗಿಫ್ಟ್ ಮಾಡಿದಾಗ ನನ್ನ ಮಗನಿಗೆ ಮಗು ಹುಟ್ಟಿದ್ರೆ ಈ ತೊಟ್ಟಿಲನ್ನ ವಾಪಸ್ ಕೊಡು ಅಂತ ಹೇಳಿದ್ರು. ಸ್ಟಾರ್ ಅಂಬರೀಶ್ ಅವರ ಆಸೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಡೇರಿಸಿದ್ದಾರೆ. ಈ ಹಿಂದೆ ಯಶ್ ಅವರ ಮಗಳಿಗಾಗಿ ಅಂಬರೀಶ್ ಅವರು ಕಲಗಟ್ಟಿಗೆಯ ತೊಟ್ಟಿಲನ್ನ ಗಿಫ್ಟ್ ಮಾಡಿದ್ರು. ಆ ಗಿಫ್ಟ್ ಅನ್ನ ಈಗ ವಾಪಸ್ ಕೊಟ್ಟಿದ್ದಾರೆ ಯಶ್ ಅವರು. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ಸ್ವತಃ ಅಂಬರೀಶ್ ಅವರು ಅವರದ್ದೇ ಶೈಲಿಯಲ್ಲಿ ಅವರದೇ ಗತ್ತಲ್ಲಿ ಯಶ್ಗೆ ಹೇಳಿದ್ದೇನಂತಂದ್ರೆ, ನನ್ನ ಮಗನಿಗೆ ಮಗುವಾದ್ರೆ ಇದೇ ತೊಟ್ಟಿಲನ್ನ ನೀನು ವಾಪಸ್ ಕೊಡಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಅಂಬರೀಶ್ ಅವರ ಮಾತಿನಂತೆ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಆ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ. ಕಾರಣ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಮಗ ಹುಟ್ಟಿದ್ದಾನೆ. ಹೀಗಾಗಿ ಈ ಹಿಂದೆ ಯಶ್ ಮಗಳಿಗೆ ಅಂಬರೀಶ್ ಅವರು ಕೊಟ್ಟಿದ್ದ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ ಯಶ್. ಕಾರಣ ಅಂಬರೀಶ್ ಅದನ್ನ ಗಿಫ್ಟ್ ಮಾಡಿದಾಗ ನನ್ನ ಮಗನಿಗೆ ಮಗು ಹುಟ್ಟಿದ್ರೆ ಈ ತೊಟ್ಟಿಲನ್ನ ವಾಪಸ್ ಕೊಡು ಅಂತ ಹೇಳಿದ್ರು. ಸ್ಟಾರ್ ಅಂಬರೀಶ್ ಅವರ ಆಸೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಡೇರಿಸಿದ್ದಾರೆ. ಈ ಹಿಂದೆ ಯಶ್ ಅವರ ಮಗಳಿಗಾಗಿ ಅಂಬರೀಶ್ ಅವರು ಕಲಗಟ್ಟಿಗೆಯ ತೊಟ್ಟಿಲನ್ನ ಗಿಫ್ಟ್ ಮಾಡಿದ್ರು. ಆ ಗಿಫ್ಟ್ ಅನ್ನ ಈಗ ವಾಪಸ್ ಕೊಟ್ಟಿದ್ದಾರೆ ಯಶ್ ಅವರು. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ಸ್ವತಃ ಅಂಬರೀಶ್ ಅವರು ಅವರದ್ದೇ ಶೈಲಿಯಲ್ಲಿ ಅವರದೇ ಗತ್ತಲ್ಲಿ ಯಶ್ಗೆ ಹೇಳಿದ್ದೇನಂತಂದ್ರೆ, ನನ್ನ ಮಗನಿಗೆ ಮಗುವಾದ್ರೆ ಇದೇ ತೊಟ್ಟಿಲನ್ನ ನೀನು ವಾಪಸ್ ಕೊಡಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಅಂಬರೀಶ್ ಅವರ ಮಾತಿನಂತೆ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಆ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ. ಕಾರಣ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಮಗ ಹುಟ್ಟಿದ್ದಾನೆ. ಹೀಗಾಗಿ ಈ ಹಿಂದೆ ಯಶ್ ಮಗಳಿಗೆ ಅಂಬರೀಶ್ ಅವರು ಕೊಟ್ಟಿದ್ದ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ ಯಶ್. ಕಾರಣ ಅಂಬರೀಶ್ ಅದನ್ನ ಗಿಫ್ಟ್ ಮಾಡಿದಾಗ ನನ್ನ ಮಗನಿಗೆ ಮಗು ಹುಟ್ಟಿದ್ರೆ ಈ ತೊಟ್ಟಿಲನ್ನ ವಾಪಸ್ ಕೊಡು ಅಂತ ಹೇಳಿದ್ರು. ಸ್ಟಾರ್ ಅಂಬರೀಶ್ ಅವರ ಆಸೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಡೇರಿಸಿದ್ದಾರೆ. ಈ ಹಿಂದೆ ಯಶ್ ಅವರ ಮಗಳಿಗಾಗಿ ಅಂಬರೀಶ್ ಅವರು ಕಲಗಟ್ಟಿಗೆಯ ತೊಟ್ಟಿಲನ್ನ ಗಿಫ್ಟ್ ಮಾಡಿದ್ರು. ಆ ಗಿಫ್ಟ್ ಅನ್ನ ಈಗ ವಾಪಸ್ ಕೊಟ್ಟಿದ್ದಾರೆ ಯಶ್ ಅವರು. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ಸ್ವತಃ ಅಂಬರೀಶ್ ಅವರು ಅವರದ್ದೇ ಶೈಲಿಯಲ್ಲಿ ಅವರದೇ ಗತ್ತಲ್ಲಿ ಯಶ್ಗೆ ಹೇಳಿದ್ದೇನಂತಂದ್ರೆ, ನನ್ನ ಮಗನಿಗೆ ಮಗುವಾದ್ರೆ ಇದೇ ತೊಟ್ಟಿಲನ್ನ ನೀನು ವಾಪಸ್ ಕೊಡಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಅಂಬರೀಶ್ ಅವರ ಮಾತಿನಂತೆ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಆ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ. ಕಾರಣ ಈಗ ಅಭಿಷೇಕ್ ಅಂಬರೀಶ್ ಅವರಿಗೆ ಮಗ ಹುಟ್ಟಿದ್ದಾನೆ. ಹೀಗಾಗಿ ಈ ಹಿಂದೆ ಯಶ್ ಮಗಳಿಗೆ ಅಂಬರೀಶ್ ಅವರು ಕೊಟ್ಟಿದ್ದ ತೊಟ್ಟಿಲನ್ನ ವಾಪಸ್ ಕೊಟ್ಟಿದ್ದಾರೆ ಯಶ್. ಕಾರಣ ಅಂಬರೀಶ್ ಅದನ್ನ ಗಿಫ್ಟ್ ಮಾಡಿದಾಗ ನನ್ನ ಮಗನಿಗೆ ಮಗು ಹುಟ್ಟಿದ್ರೆ ಈ ತೊಟ್ಟಿಲನ್ನ ವಾಪಸ್ ಕೊಡು ಅಂತ ಹೇಳಿದ್ರು.